ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ ಗೈಸ್. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಸೊ ತಮ್ಮನೇಲಿ ನೋಡಿರ್ತೀರಾ ಆಲ್ರೆಡಿ ಏನ್ರ ಬಗ್ಗೆ ಅಂತ. ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್. ನಾನು ರೀಸೆಂಟ್ ಆಗಿ ಇದ್ರ ಬಗ್ಗೆ ಒಂದು ರೀಡಿಂಗ್ ಕೂಡ ಮಾಡಿದ್ದೆ, ಬಟ್ ಐ ಫೆಲ್ಟ್ ಲೈಕ್ ಸ್ಟಿಲ್ ಮೋರ್ ಇನ್ ಡೆಪ್ತ್ ನಾನು ಹೋಗ್ಬೇಕಿತ್ತು ಆ ರೀಡಿಂಗ್ ಅಲ್ಲಿ, ಇನ್ನೂ ಕ್ಲಾರಿಟಿ ಕೊಡ್ಬೇಕಿತ್ತು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ ಡೆಪ್ತ್ ನೋಡೋಣ, ಡೈರೆಕ್ಟ್ ಆಗಿ ಲೈಕ್ ನಿಮ್ಮಿಬ್ರು ಮಧ್ಯ ಬಾಂಡಿಂಗ್ ಹೆಂಗಿದೆ ಅಂಡ್ ನಿಮ್ಮ ಪರ್ಸನ್ ಮತ್ತೆ ಆ ಥರ್ಡ್ ಪರ್ಸನ್ ಮಧ್ಯದಲ್ಲಿ ಬಾಂಡಿಂಗ್ ಹೆಂಗಿದೆ ಅಂಡ್ ನಿಮ್ ಮೇಲೆ ಏನ್ ಒಪಿನಿಯನ್ ಇದೆ ಅಂಡ್ ನೆಕ್ಸ್ಟ್ ಅವರು ನೆಕ್ಸ್ಟ್ ಆಕ್ಷನ್ ತಗೊಂತಾರ ನಿಮ್ ಮೇಲೆ, ಈ ಎಲ್ಲ ವಿಷಯಗೂ ಒಂದು ಕ್ಲಾರಿಟಿ ಕೊಡೋಣ ಈ ಒಂದು ವಿಡಿಯೋದಲ್ಲಿ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ನಿಮಗೆ ಬರುತ್ತೆ ಅಂತ. ಇನ್ ಡೀಟೇಲ್, ಇನ್ ಡೆಪ್ತ್ ಆಗಿ ಈ ಒಂದು ರೀಡಿಂಗ್ ಅಲ್ಲಿ ನೋಡೋಣ. ಇಟ್ ಡಸಂಟ್ ಮ್ಯಾಟರ್ ಲೈಕ್ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು ಅಂತಾನೆ ಏನಿಲ್ಲ. ಪಾಸಿಬಿಲಿಟಿ ಇದೆ, ನೀವು ಸೆಪರೇಷನ್ ಅಲ್ಲೂ ಇರ್ಬೋದು, ಪಾಸಿಬಿಲಿಟಿ ಇದೆ ನೀವೇ ಒಂದು ಆ ಕನೆಕ್ಷನ್ ಮಧ್ಯದಲ್ಲಿ ನೀವೇ ಒಂದು ಥರ್ಡ್ ಪರ್ಸನ್ ಆಗಿರ್ಬೋದು. ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ನಾವ್ ಇವಾಗ ಹೆಂಗ್ ಹೋಗ್ತಾ ಇದೀವಿ ಅಂದ್ರೆ, ಫಸ್ಟ್ ನಿಮ್ಮ ಮತ್ತೆ ನಿಮ್ಮ ಮೈಂಡ್ ಅಲ್ಲಿರೋ ಒಂದು ಪರ್ಸನ್ದು ಬಾಂಡಿಂಗ್ ಹೆಂಗಿದೆ, ಅವರ ಒಂದು ಥಾಟ್ಸ್ ನಿಮ್ ಮೇಲೆ ಏನಿದೆ, ಅವರ ನೆಕ್ಸ್ಟ್ ಆಕ್ಷನ್ ನಿಮ್ಮ ಕನೆಕ್ಷನ್ ಮೇಲೆ ಏನಾದ್ರು ಅವ್ರ ಆಕ್ಷನ್ ತಗೊಂತಾರೆ ಅಂದ್ರೆ ಅದು ಏನಾಗಿರುತ್ತೆ. ಸೊ ಇಷ್ಟನ್ನು ಫಸ್ಟ್ ನೋಡೋಣ. ಓಕೆ, ಫಸ್ಟ್ ಈಸ್ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಹೆಂಗಿದೆ. ಲೆಟ್ಸ್ ಗಿವ್ ಕ್ಲಾರಿಟಿ. ಅಂದ್ರೆ ಫಸ್ಟ್ ಈಗ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ, ನಿಮ್ಮಿಬ್ರು ಮಧ್ಯೆ ಏನ್ ಆಗ್ತಾ ಇದೆ, ವಾಟ್ ಈಸ್ ಹ್ಯಾಪನಿಂಗ್. ನೀವ್ ಅನ್ಕೊಂತಿರೋದೇ ಒಂದು, ಅಲ್ಲಿ ಆಗ್ತಿರೋದೇ ಇನ್ನೊಂದು, ಈ ತರ ಏನಾದ್ರೂ ಆಗ್ತಾ ಇದೆಯಾ? ಸೊ ನೋಡೋಣ, ಇದಕ್ಕೆ ಒಂದು ಕ್ಲಾರಿಟಿ ಕೊಡೋಣ. ಲೆಟ್ಸ್ ಸಿ. ಓಕೆ, ಸೊ there is 5 of wands. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, 5 of wands ಬಂತು ಅಂದ್ರೆ ದೇರ್ ಈಸ್ ಇನ್ವಾಲ್ವ್ಮೆಂಟ್. ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಬರೀ ಒಬ್ರು ಇಬ್ರು ಇಲ್ಲ, ಇದರಲ್ಲಿ 5-6 ಜನ ಕಚ್ಚಾಡ್ತಾ ಇರೋದು. ಅಂದ್ರೆ ಮೇ ಬಿ ನಾನು ಮೇನ್ ಇದ್ರಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಾನೆ ನೋಡ್ಬೋದು. ಅಂದ್ರೆ ನಿಮಗೆ ಟ್ರೈ ಮಾಡ್ತಾ ಇರೋದು ಒಬ್ರು ಇಬ್ರು ಅಲ್ಲ, ಇನ್ಫ್ಯಾಕ್ಟ್ ನಿಮ್ಮ ಒಂದು ಅಟೆನ್ಷನ್ ಸಿಗ್ಲಿ, ನೀವು ನೋಡ್ಲಿ, ನೀವು ಬಂದ್ ಮಾತಾಡಿಸ್ಲಿ ಅಂತ ತುಂಬಾ ಜನ ಟ್ರೈ ಮಾಡ್ತಾ ಇದಾರೆ. ಇನ್ಫ್ಯಾಕ್ಟ್ ನಿಮಗೆ ಆ ಒಂದು ಗುಂಪುಗಳ ಮಧ್ಯದಲ್ಲಿ ನೀವ್ ಇದೇ ಪರ್ಸನ್ ಬೇಕು, ಈ ಪರ್ಸನ್ ನನ್ನ ಅಬ್ಸರ್ವ್ ಮಾಡ್ಬೇಕು, ಲೈಕ್ ಸ್ಟಿಕ್ ಆನ್ ಆಗೋಗ್ಬಿಟ್ಟಿದೀರಾ ನೀವು ಈ ಪರ್ಸನ್ಗೆ ಮೇ ಬಿ. ಓಕೆ, ನಿಮ್ಮಿಬ್ರು ಮಧ್ಯೆ ಏನ್ ಕನೆಕ್ಷನ್ ಇದೆ, ಲೆಟ್ಸ್ ಸಿ. 5 of wands ಒನ್ ಥಿಂಗ್ ನಾವು ಮರೆಯೋದಕ್ಕಾಗಲ್ಲ, ನಿಮ್ಮಿಬ್ರು ಮಧ್ಯೆ ಒಂದು ಕಾಂಟ್ರವರ್ಸಿ ಕೈಂಡ್, ಅಂದ್ರೆ ಒಂದ್ ಸ್ವಲ್ಪ ಜಗಳ ಆಗಿರೋ ಪಾಸಿಬಿಲಿಟಿ ಇದೆ. ನಿಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋ ಪಾಸಿಬಿಲಿಟಿ ಇದೆ. ಏನಿದು? ಓಕೆ, ನಿಮ್ಮಿಬ್ರು ಮಧ್ಯೆ ಒಂದು ಮನಸ್ತಾಪಗಳಾಗಿರೋದು ಡೆಫಿನೆಟ್ಲಿ ಇದೆ. ಸೊ ಪಾಸಿಬಿಲಿಟಿ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಮಾತಾಡಿಸ್ತಾ ಇಲ್ಲ, ಡೈರೆಕ್ಟ್ ಆಗಿ ಯಾವುದೇ ರೀತಿಯಾದ ಪ್ಲಾನ್ಸ್ ಮಾಡ್ತಾ ಇಲ್ಲ. ಮುಂಚೆ ಅಟ್ಲೀಸ್ಟ್ ಒಂದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜಸ್ ಆರು ಇರ್ತಾ ಇತ್ತು, ಅಟ್ಲೀಸ್ಟ್ ರೀಲ್ಸ್ ಸೆಂಡ್ ಮಾಡೋದು ಈ ತರನಾರು ಇರ್ತಾ ಇತ್ತು. ಬಟ್ ಇವಾಗ ಹೆಂಗಿದೆ ಸಿಚುವೇಶನ್ ಅಂದ್ರೆ, ಮೇ ಬಿ ನೀವು ಅವರೇ ಬಂದ್ ಮಾತಾಡಿಸ್ಲಿ, ಅವರೇ ಕನೆಕ್ಟ್ ಆಗ್ಲಿ, ಡೆಫಿನೆಟ್ಲಿ ನಿಮಗೊಂದು ಮೈಂಡ್ ಅಲ್ಲಿ ಇದೆ, ಲೈಕ್ ಅವ್ರ ಲೈಫಲ್ಲಿ ಇನ್ನೊಬ್ರು ಇದ್ದಾರೆ, ನಾನೇ ಹೋಗೋದು ಅದು ಸರಿ ಆಗಲ್ಲ, ಅವ್ರು ನನಗೊಂದು ಕ್ಲಾರಿಟಿ ಕೊಡೋವರೆಗೂ ನಾನೇ ಮತ್ತೆ ಮತ್ತೆ ಅವ್ರನ್ನ ಕನೆಕ್ಟ್ ಮಾಡೋದು, ಮಾತಾಡ್ಸೋದು, ಚಾಟ್ ಇನಿಶಿಯೇಟ್ ಮಾಡೋದು ಅದು ಸರಿ ಹೋಗಲ್ಲ. ಸೊ ಈ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನೀವಿದ್ದೀರಾ, ರೈಟ್? ಸೊ ಏನೋ ಸೌಂಡ್ ಬಂತು, ನನಗೆ ಕೇಳಿಸ್ತು. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಒನ್ ಥಿಂಗ್ ಈಸ್ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯೆ ಈಗೋ ಇಶ್ಯೂಸ್ ಒಂದೊಂದ್ಸತಿ ಬರ್ತಾ ಇದೆ. ಒಂದೊಂದ್ಸತಿ ನೀವ್ ಯಾವ ತರ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ, ನಾನೇ ಯಾಕೆ ಸ್ಟಾರ್ಟ್ ಮಾಡ್ಬೇಕು ಕಾನ್ವರ್ಸೇಷನ್, ಅವ್ರ ಮೈಂಡ್ ಅಲ್ಲಿ ಏನ್ ರನ್ ಆಗ್ತಾ ಇದೆ ನನ್ನ ಬಗ್ಗೆ, ಈ ತರ ಎಲ್ಲ ತುಂಬಾ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ತುಂಬಾ ಕ್ವೆಶನ್ಸ್ ಇದೆ ಈ ಪರ್ಸನ್ ಬಗ್ಗೆ. ಸೇಮ್ ವೇ ಅವ್ರಿಗೂ ಕೂಡ ನಿಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ. ಓಕೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ದಿಸ್ ಇಸ್ ಫೈರಿ ಎನರ್ಜಿ. ಅಗೇನ್ 5 of wands ಅಂದ್ರೆ ದಿಸ್ ಇಸ್ ವಾಂಡ್ಸ್ ಎನರ್ಜಿ. ಅಂದ್ರೆ
ಎಮೋಷನ್ಸ್, ಪ್ರಾಕ್ಟಿಕಲ್ ಥಾಟ್ಸ್, ಇದೆಲ್ಲದಕ್ಕಿಂತನೂ ಜಾಸ್ತಿ ದೇರ್ ಈಸ್ ಪ್ಯಾಷನ್ ನಿಮ್ಮಿಬ್ರು ಮಧ್ಯದಲ್ಲಿ. ಆ ಒಂದು ಫೈರಿ ನೇಚರ್ ಇದೆ. ಅಂದ್ರೆ ಡೆಫಿನೆಟ್ಲಿ ಏನೋ ಸೌಂಡ್ ಕೇಳಿಸ್ತು. ಓಕೆ ಓಕೆ, ಹೊರಗಡೆ ಅದು, ಲೆಟ್ಸ್ ಫರ್ಗೆಟ್ ಇಟ್. ಓಕೆ, ಒನ್ ಥಿಂಗ್ ಈಸ್ ಡೆಫಿನೆಟ್ಲಿ ಈ ಪರ್ಸನ್ ಏನ್ ಮಾಡ್ತಾ ಇದಾರಲ್ವಾ, ನೀವ್ ಅದನ್ನ ನೋಡ್ಲಿ ಅಂತ ಅವ್ರಿಗೆ ಒಂಥರ ಥಾಟ್ ಇದೆ. ಅಂದ್ರೆ ಇನ್ ಕೇಸ್ ನೀವಿಬ್ರು ಮುಂಚೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ, ಅಥವಾ ಜಗಳ ಮಾಡ್ಕೊಂಡು ದೂರ ಆಗಿದ್ದೀರಾ ಅಂದ್ರೆ, ಮೇ ಬಿ ಅವ್ರಿಗೆ ಇವಾಗ ನಿಮಗೆ ತೋರಿಸ್ಬೇಕು, ಅಟ್ಲೀಸ್ಟ್ ತೋರಿಸ್ಕೊಳ್ಳೋದಕ್ಕಾದ್ರು ಅವ್ರು ಖುಷಿಯಾಗಿದ್ದಾರೆ ನಿಮ್ಮಿಂದ, ನೀವಿಲ್ದನೆ ಖುಷಿಯಾಗಿದ್ದಾರೆ, ಈ ತರ ಅಟ್ಲೀಸ್ಟ್ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಲೈಕ್ ಈವನ್ ದೋ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ, ಈವನ್ ದೋ ನಿಮ್ಮಿಬ್ರು ಮಧ್ಯೆ ಅಂತ ಒಂದು ಬಾಂಡಿಂಗ್ ಇಲ್ದನೆ ಇದ್ರೂನು, ಬಟ್ ಸ್ಟಿಲ್ ಅವ್ರಿಗೆ ಏನಂತಂದ್ರೆ ಅವ್ರನ್ನ ನೋಡ್ಲಿ, ಅವ್ರನ್ನ ಅಬ್ಸರ್ವ್ ಮಾಡ್ಲಿ, ನೋಡ್ಲಿ ನನ್ನ ಲೈಫಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದ್ದೀನಿ, ಲೈಫಲ್ಲಿ ಎಷ್ಟು ಮುಂದೆ ಹೋಗಿದ್ದೀನಿ, ಅದನ್ನ ಇವ್ರು ನೋಡ್ಲಿ, ಇದನ್ನೆಲ್ಲ ನೋಡ್ಲಿ, ಅವರು ಅಬ್ಸರ್ವ್ ಮಾಡ್ಲಿ, ನನ್ನ ಅಟೆನ್ಷನ್ ನನ್ನ ಮೇಲೆ ಇರ್ಲಿ ಅವ್ರದ್ದು. ಲೈಕ್ ಇನ್ನೂ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು, ಇನ್ನೂ ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂನು, ಬಟ್ ಸ್ಟಿಲ್ ನಿಮ್ಮ ಒಂದು ಅಟೆನ್ಷನ್ ಅವ್ರ ಮೇಲೆ ಬೇಕು, ಅಲ್ಲ ಅವರು ಕ್ರೇವ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಿಮ್ಮ ಒಂದು ಅಟೆನ್ಷನ್ಗೆ. ನೋಡ್ಲಿ, ನನ್ನ ಅಬ್ಸರ್ವ್ ಮಾಡ್ಲಿ, ನೋ ಡಸಂಟ್ ಮ್ಯಾಟರ್, ಲೈಕ್ ನಾವು ಮಾತಾಡಿಸ್ಲಿಲ್ಲ ಅಂದ್ರೆ ಡಸಂಟ್ ಮ್ಯಾಟರ್, ಅಟ್ಲೀಸ್ಟ್ ಅವ್ರ ಕಣ್ಣು ನನ್ ಮೇಲೆ ಇರ್ಲಿ, ಅವ್ರ ಅಟೆನ್ಷನ್ ನನ್ ಮೇಲೆ ಇರ್ಬೇಕು, ಈ ತರ ಒಂದು ಇಂಟೆನ್ಷನ್ ಅವ್ರಿಗಿದೆ. ಅಂದ್ರೆ ನೀವ್ ಯಾರ್ ಜನರು ಇರ್ಲಿ, ನೀವ್ ಯಾರ್ ಜನರು ಮಾತಾಡಿ, ಬಟ್ ನಿಮ್ಮ ಒಂದು ಅಟೆನ್ಷನ್ ಅವ್ರ ಕಡೆ ಇರ್ಬೇಕು. ಲೈಕ್ ತುಂಬಾ ಟ್ರೈ ಮಾಡ್ತಾ ಇದಾರೆ ನಿಮ್ಮ ಒಂದು ಅಟೆನ್ಷನ್ ಅವ್ರ ಮೇಲೆ ಇರ್ಲಿ ಅಂತ, ನೀವ್ ಅವ್ರನ್ನ ಅಬ್ಸರ್ವ್ ಮಾಡ್ಲಿ ಅಂತ, ಅವರ ಗ್ರೋತ್ ನೋಡ್ಲಿ ಅಂತ, ಅವ್ರ ಜೀವನದಲ್ಲಿ ಏನೇನ್ ಆಗ್ತಾ ಇದೆ ಇದನ್ನೆಲ್ಲ ನೋಡ್ಲಿ ಅಂತ. ಲೈಕ್ ಈ ತರ ಸಿನಾರಿಯೋ ಕ್ರಿಯೇಟ್ ಆಗ್ತದೆ, ಇವತ್ತು ಡೈರೆಕ್ಟ್ ಆಗಿ ನೀವು ಮಾತಾಡಿಸ್ತಾನೆ ಇದ್ರು, ಬಟ್ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅವ್ರ ಮೇಲೆ ಇರ್ಲಿ, ಲೈಕ್ ಆ ತರ ವೇಯಲ್ಲಿ ನೋಡ್ತಾ ಇದೆ. ದಟ್ ಈಸ್ 5 of Wands. ಅಂದ್ರೆ ಕಂಪ್ಲೀಟ್ ಆಗಿ ಇಗ್ನೋರ್ ಅಂತೂ ಮಾಡಲ್ಲ, ಬಟ್ ಅ ಕೈಂಡ್ ಆಫ್ ಅ ಶೋ ಆಫ್, ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ಪ್ಯಾಷನ್ ಇದೆ, ಬಿಕಾಸ್ ದಿಸ್ ಇಸ್ ಫೈರಿ ಎನರ್ಜಿ. ಇದು ಆ ಒಂದು ಎಮೋಷನಲ್ ಕನೆಕ್ಷನ್ ಅನ್ಕಿಂತ ಆ ಒಂದು ಫಿಸಿಕಲ್ ಅಟ್ರಾಕ್ಷನ್, ನಾನು ಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಇದ್ರಲ್ಲಿ ಎಮೋಷನ್ಸ್ಗಿಂತ ಜಾಸ್ತಿ ನಾನು ನಿಮ್ ಜೊತೆ ಇರುವಾಗ ಸಿಗೋ ಒಂದು ಕಂಫರ್ಟ್ನೆಸ್ ಅನ್ನೋದಕ್ಕಿಂತನೂ ಜಾಸ್ತಿ ನಿಮ್ಮೇಲಿರೋ ಒಂದು ಅಟ್ರಾಕ್ಷನ್, ಅದವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಒನ್ ಥಿಂಗ್ ಅಂದ್ರೆ ನಿಮ್ ಫಸ್ಟ್ ಟೈಮ್ ಮೀಟ್ ಆದಾಗ, ಫಸ್ಟ್ ಟೈಮ್ ಮಾತಾಡಿಸಿದಾಗ, ಲೆಟ್ ಮಿ ಬಿ ವೆರಿ ಆನೆಸ್ಟ್, ನೀವು ಮಾತಾಡೋ ರೀತಿ ಅವ್ರಿಗೆ ಇಷ್ಟ ಆಗಿದೆ, ನೀವು ಪ್ರೆಸೆಂಟ್ ನೀವ್ ಯಾವ ತರ ಬಟ್ಟೆ ಹಾಕೊಂಡಿದ್ರಿ, ನಿಮ್ಮ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದೆ, ನೀವು ಮಾತಾಡೋ ರೀತಿ ಅವ್ರಿಗೆ ಇಷ್ಟ ಆಗಿದೆ, ತುಂಬಾ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಅವ್ರಿಗೆ ನಿಮ್ ಬಗ್ಗೆ ಇಷ್ಟ ಆಗಿದೆ. ಬಟ್ ದ ಥಿಂಗ್ ಇಸ್, ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಹೆಂಗಾಗ್ಬಿಟ್ಟೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ. ನಾನೇ ಯಾಕೆ ಹೋಗಿ ಮಾತಾಡಿಸ್ಬೇಕು, ಅವರೇ ನನ್ನ ಅಪ್ರೋಚ್ ಮಾಡ್ಲಿ, ಅವರೇ ನನ್ನ ಮಾತಾಡಿಸ್ಲಿ, ಈ ತರ ಒಂದು ಥಾಟ್ ಜಾಸ್ತಿ ಆಗಿದೆ. ರೈಟ್ ನೌ ಎವ್ರಿಥಿಂಗ್ ಇಸ್, ಅವ್ರಿಗೆ ಬೇಕಾಗಿರೋದು ನಿಮ್ಮ ಅಟೆನ್ಷನ್. ಲೈಕ್ ಅವ್ರಿಗೆ ಸ್ವಲ್ಪ ಶೋ ಆಫ್ ಮಾಡ್ಬೇಕು, ನಾನು ಹಿಂಗ್ ಮಾಡ್ತೇನೆ, ನನ್ನ ಹತ್ರ ಇದಿದೆ ಅದಿದೆ, ನಾನು ಹಿಂಗಿದ್ದೀನಿ, ನನ್ನ ಲೈಫ್ ಹಿಂಗಿರುತ್ತೆ, ಅದನ್ನೆಲ್ಲ ಒಂದೊಂದು ಸ್ವಲ್ಪ ತೋರಿಸ್ಕೋಬೇಕು ಅಂತ ಇದೆ. ಬಟ್ ಡೀಪ್ ಡೌನ್ ಐ ಫೀಲ್ ತುಂಬಾ ಕೇರ್ ಮಾಡ್ತಾ ಇದ್ದಾರೆ. ಡೀಪ್ ಡೌನ್ ಇನ್ನೂ ಆ ಒಂದು ಬಾಂಡಿಂಗ್ ಬರ್ಲಿ, ಇನ್ನೂ ಆ ಒಂದು ವೈಬ್ ಮತ್ತೆ ಕನೆಕ್ಟ್ ಆಗೋಣ ನಾವು, ಈ ತರ ಎಲ್ಲ ಥಾಟ್ ಅವರ ಮೈಂಡ್ ಅಲ್ಲಿ ಇದೆ ಡೆಫಿನೆಟ್ಲಿ. ಲೆಟ್ಸ್ ಇವಾಗ ಅವರ ಮತ್ತೆ ಆ ಥರ್ಡ್ ಪರ್ಸನ್, ನನಗೂ ಗೊತ್ತಿಲ್ಲ ಆ ಥರ್ಡ್ ಪರ್ಸನ್ ಯಾರು ಅಂತ, ನನಗೂ ಗೊತ್ತಿಲ್ಲ ಅವರಿಬ್ರು ಮಧ್ಯೆ ಯಾವ ತರ ಬಾಂಡಿಂಗ್ ಇದೆ ಅಂತ. ಬಟ್ ಲೆಟ್ಸ್ ಆಸ್ಕ್ ಟ್ಯಾರೋ ಕಾರ್ಡ್ಸ್ ಗೈಡೆನ್ಸ್, ನಿಮಗೆ ಏನಿದೆ ಅವರ ಮತ್ತೆ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿರುವ ಪರ್ಸನ್ ಮತ್ತೆ ಆ ಥರ್ಡ್ ಪರ್ಸನ್ ಮಧ್ಯದಲ್ಲಿ ಹೆಂಗಿದೆ, ಏನ್ ಬಾಂಡಿಂಗ್ ಇದೆ. ಲೆಟ್ಸ್ ಸಿ. ದೇರ್ ಈಸ್ 3 of Pentacles. Okay, one thing to give you more clarity andre guys, there is a lot of difference. Okay, tarot cards ಯಾರೆಲ್ಲ ಕಲಿತಾ ಇದ್ದೀರಾ, ನೀವು ಇದನ್ನ ಒಂದು ಆಸ್ ಅನ್ ಎಜುಕೇಶನಲ್ ವಿಡಿಯೋ ತರನು ನೋಡ್ಬೋದು. ಬೋತ್ ಆರ್ ಮೈನರ್ ಆರ್ಕಾನಾಸ್, ಬಟ್ ಲೆಟ್ ಮಿ ಟೆಲ್ ಯು, ಲೈಕ್ ನಾವು ಇವಾಗ ಕರಿಯರ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಇದು ಮೇಡ್ ಮೋರ್ ಸೆನ್ಸ್, ಇದು ಒಂದು ಜಾಸ್ತಿ ವೇಟೇಜ್ ತಗೊಂತಾ ಇತ್ತು. ಬಟ್ ಇವಾಗ ನಾವು ಮಾಡ್ತಾ ಇರೋದು ಕರಿಯರ್ ಬಗ್ಗೆ ಅಲ್ಲ. ದಿಸ್ ಇಸ್ ಅಬೌಟ್ ಲವ್ ಲೈಫ್, ದಿಸ್ ಇಸ್ ಅಬೌಟ್ ಕನೆಕ್ಷನ್ಸ್, ಇದು ಫ್ರೆಂಡ್ಶಿಪ್ ಬಗ್ಗೆ. ಸೊ ಯಾವ್ದಕ್ ನೀವು ಜಾಸ್ತಿ ವೇಟೇಜ್ ಕೊಡ್ತೀರಾ? ಆಬ್ವಿಯಸ್ಲಿ ಫೈರಿ ಎನರ್ಜಿ, ಬಿಕಾಸ್
ಫ್ರೆಂಡ್ಶಿಪ್ ಕನೆಕ್ಷನ್ ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮ್ಯಾಟರ್ ಆಗಲ್ಲ. ಡಸಂಟ್ ಮ್ಯಾಟರ್ ಅದು ಎಂತ ಕಾರ್ಡ್ ಆಗಿರ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿರುತ್ತೆ ಅಲ್ಲಿ ಲವ್, ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ವರ್ಕೌಟ್ ಆಗಲ್ಲ. ಸೊ ಓಕೆ, ನಾನು ಈ 3 ಆಫ್ ಪೆಂಟಕಲ್ಸ್ ಯಾವಾಗ ಬಂದಿದೆ ಅಂದ್ರೆ ನಿಮ್ಮ ಪರ್ಸನ್ ಮತ್ತೆ ಆ ಥರ್ಡ್ ಪರ್ಸನ್ ಮಧ್ಯದಲ್ಲಿ ಹೆಂಗಿದೆ ಕನೆಕ್ಷನ್ ಅಂತ ಕೇಳಿದಾಗ ಐ ಗಾಟ್ 3 ಆಫ್ ಪೆಂಟಕಲ್ಸ್. ಸೊ ದಿಸ್ ನನಗೆ 3 ಆಫ್ ಪೆಂಟಕಲ್ಸ್ ಬಂದಾಗೆಲ್ಲ ಒಂದು ರೂಲ್ಸ್, ಒಂದು ಸ್ಟ್ರಕ್ಚರ್ ನೆನಪಾಗುತ್ತೆ, ಒಂದು ಆಲ್ರೆಡಿ ಬಿಲ್ಟ್ ಆಗಿದೆ, ಲೈಕ್ ಆಲ್ರೆಡಿ ಒಂದು ಬುಕ್ ಅಲ್ಲಿ ಒಂದಷ್ಟು ರೂಲ್ಸ್ ನ ಬರ್ಕೊಟ್ಟಿದ್ದಾರೆ, ಅದನ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ದಟ್ ಈಸ್ ಹೌ. ಸೊ ಕೊಲಾಬ್ರೇಷನ್ ಮೇನ್ ಆಗಿ ಹೇಳುತ್ತೆ 3 ಆಫ್ ಪೆಂಟಕಲ್ಸ್ ಬಂದ್ರೆ. I need to pause the video. Okay, so ಇವತ್ತಕ್ಕೂ ತುಂಬಾ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ತರ ಫೀಲ್ ಆಗ್ತಾ ಇದೆ. I don't know why. Okay, let's continue. 3 ಆಫ್ ಪೆಂಟಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದ್ರೆ ಅವರ ಮತ್ತೆ ನಿಮ್ಮ ಪರ್ಸನ್ ಮತ್ತೆ ಆ ಥರ್ಡ್ ಪರ್ಸನ್ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾನೇನ್ ನೋಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದಾರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ. ಈ ತರ ಕಾರ್ಡ್ಸ್ ಬಂದಾಗ ಯೂಶಲಿ ನಾನು ಹೆಂಗ್ ನೋಡ್ತೀನಿ ಅಂದ್ರೆ ಅರೇಂಜ್ಡ್ ಮ್ಯಾರೇಜ್ ಸೆಟಪ್ ಇರ್ಬೇಕಾದ್ರೆ ಈ ತರ ಕಾರ್ಡ್ಸ್ ಬರುತ್ತೆ. ಅಂದ್ರೆ ಇದ್ರಲ್ಲಿ ಅವರು ಮತ್ತೆ ಅವರ ಒಂದು ಪರ್ಸನ್, ಥರ್ಡ್ ಪರ್ಸನ್ ಅಷ್ಟೇ ಅಲ್ಲ, ಮಧ್ಯದಲ್ಲಿ ಇನ್ನೊಬ್ರು ಇದ್ದಾರೆ, ಇಲ್ಲಿ 3 ಪೀಪಲ್ ಇದ್ದಾರೆ. ಅಂದ್ರೆ ಯಾರೋ ಒಬ್ರು ಗೈಡ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ಹೇಳ್ತಾ ಇದ್ದಾರೆ ನೀವಿಬ್ರು ಹಿಂಗಿರ್ಬೇಕು ಹಂಗಿರ್ಬೇಕು, ಯಾರೋ ಒಬ್ರು ಸ್ವಲ್ಪ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅಂದ್ರೆ ಆ ಒಂದು ಕನೆಕ್ಷನ್ ಅಲ್ಲಿ ಒಂದು ರೂಲ್ಸ್ ಇದೆ, ಆ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ನಾವಿಬ್ರು ಕಮಿಟ್ಮೆಂಟ್ ಅಲ್ಲಿ ಇದೀವಿ, ನಾವ್ ಹಂಗಿರ್ಬೇಕು ಹಿಂಗಿರ್ಬೇಕು, ಓಕೆ ನಾವು ಫಿನಾನ್ಷಿಯಲಿ ಸೆಕ್ಯೂರ್ ಆಗೋದ್ರ ಬಗ್ಗೆನೂ ನೋಡ್ಕೊಬೇಕು, ಲಾಂಗ್ ಟರ್ಮ್ ಪ್ಲಾನ್ಸ್ ಇರ್ಬೇಕು ನಮ್ಗೆ, ಹಿಂಗೆಲ್ಲ ಒಂದು ಥಾಟ್ಸ್ ಇರುತ್ತೆ. ಬಟ್ ನಿಮ್ ಜೊತೆ ಇರ್ಬೇಕಾದ್ರೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಆ ರೂಲ್ಸ್ ಬಗ್ಗೆ ಅವ್ರ ಥಾಟ್ ಪ್ರೊಸೆಸ್ ಎಲ್ಲ ಇಟ್ಕೊಂತ ಇರ್ಲಿಲ್ಲ. ವಾಟ್ ದೇ ಥಾಟ್ ವಾಸ್ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಲೈಫ್ ನ, ಒಂದು ಯೂತ್ಫುಲ್. ಈ ಕಾರ್ಡ್ಸ್ ಅನ್ನು ನೋಡಿದ್ರೆ ಎವ್ರಿಬಡಿ ಲೈಕ್ ಟೀನೇಜ್ ಅಲ್ಲಿ ಇರೋರು, ಅರ್ಲಿ 20s ಅಲ್ಲಿ ಇರೋರು, ಆ ತರ ಏಜ್ 5 ಆಫ್ ಒನ್ಸ್ ಅಲ್ಲಿ ಇರೋರೆಲ್ಲ ಸೊ ಎಂಜಾಯ್ ಮಾಡ್ತಾ ಇದ್ರು, ಟ್ರಾವೆಲ್ ಮಾಡ್ತಾ ಇದ್ರು. ಅವರಿಗೆ ಎಟ್ ದಟ್ ಮೂಮೆಂಟ್ ಏನ್ ಫೀಲ್ ಆಗ್ತಾ ಇತ್ತು ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಹೇಳೋದಕ್ಕೆ ಹಿಂದೆ ಮುಂದೆ ಮಾಡ್ತಿರ್ಲಿಲ್ಲ. ಲೈಫ್ ನ ಯಾವ ರೀತಿ ಎಂಜಾಯ್ ಮಾಡ್ಬೇಕು, ಲೈಕ್ ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಕನೆಕ್ಟ್ ಆದಾಗ ಆ ರೂಲ್ಸ್ ನೆಲ್ಲ ಮರ್ತು ಬಿಡ್ತಾರೆ. ಅವ್ರೇನ್ ಅನ್ಕೊಂತಾರೋ ಇವ್ರೇನ್ ಅನ್ಕೊಂತಾರೋ ಅದನ್ನ ಮರ್ತು ಬಿಡ್ತಾ ಇದ್ರೇನೋ, ಎಲ್ಲೋ ಒಂದ್ ಕಡೆ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲೂ ಹಿಂದೆ ಮುಂದೆ ಮಾಡ್ತಾ ಇರ್ಲಿಲ್ಲ. ದಟ್ ವಾಸ್ ವಿತ್ ಯು. ಬಟ್ ಇವಾಗ ಆ ಥರ್ಡ್ ಪರ್ಸನ್ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ಯಾರೋ ಒಬ್ರು ರೂಲ್ಸ್ ಕೊಟ್ಟಿದ್ದಾರೆ, ಆ ರೂಲ್ಸ್ ಪ್ರಕಾರ ನಾವಿರ್ಬೇಕು. ಓಕೆ, ಬೆಳಗ್ಗೆ ಬೇಗ ಹೇಳ್ಬೇಕು, ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಮಾಡ್ಬೇಕು, ಏನೋ ಮಧ್ಯಾಹ್ನ ಕಾಲ್ ಮಾಡ್ಬೇಕು, ಕಾಲ್ ಮಾಡ್ಬಿಟ್ಟು ವಿಚಾರಿಸ್ಕೊಬೇಕು ಒಂದ್ಸರ್ತಿ, ಸಂಜೆ ಬರೋಷ್ಟೊತ್ತಿಗೆ ಕಾಲ್ ಮಾಡ್ಬೇಕು, ದಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ. ದೇ ನೋ ಲೈಕ್ ಥರ್ಡ್ ಪರ್ಸನ್ ಜೊತೆ ಸ್ವಲ್ಪ ಪ್ರಾಮಿಸಿಂಗ್ ತರ ಇದೆ ಕನೆಕ್ಷನ್, ಇಲ್ಲ ಅಂತ ಅಲ್ಲ. ಬಟ್ ಆ ಎಂಜಾಯ್ಮೆಂಟ್, ಆ ಪ್ಯಾಷನ್ ಸಿಗ್ತಾ ಇಲ್ಲ ಇವರಿಗೆ ಥರ್ಡ್ ಪರ್ಸನ್ ಜೊತೆ. ಅ ಬಿಟ್ ಆಫ್ ಬೋರಿಂಗ್ ಬಟ್ ಪ್ರಾಮಿಸಿಂಗ್ ಅನ್ಬೋದು ಥರ್ಡ್ ಪರ್ಸನ್ ಜೊತೆ. ಸೊ ಒಂದು ಎಮೋಷನಲಿ ಕನೆಕ್ಟ್ ಆಗಿಲ್ಲ ಅವರು ಥರ್ಡ್ ಪರ್ಸನ್ ಜೊತೆ, ಒಂದು ಪ್ರಾಕ್ಟಿಕಲ್ ವೇಲಿ ಕನೆಕ್ಟ್ ಆಗಿರೋದನ್ನ ನೋಡ್ತಾ ಇದೀನಿ. ಆ ಒಂದು ಡೀಪ್ ಇಂಟೆನ್ಷನ್, ಲವ್ ತುಂಬಾನೇ ಕಡಿಮೆ ಇರೋದು ನೋಡ್ತಾ ಇದೀನಿ. ಎಸ್ಪೆಷಲಿ ಒಂಥರ ಟೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇದಾರೆ ಅವರು. ಅಂದ್ರೆ ಥರ್ಡ್ ಪರ್ಸನ್ ಜೊತೆ ನಾನು ಕನೆಕ್ಟ್ ಆಗ್ತೀನಾ ಇಲ್ವಾ, ನಮ್ಮ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡೋಣ. ಈಗ ಒಂದೊಂದ್ಸತಿ ಇರುತ್ತೆ, ನಾವು ಲವ್ ಮ್ಯಾರೇಜ್ ಆದಾಗ ನಾವು ಕಂಪ್ಯಾಟಿಬಿಲಿಟಿ ಚೆಕ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಒಬ್ರನ್ನೊಬ್ರು ನಾವು ಅರ್ಥ ಮಾಡ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ. ಬಟ್ ಅರೇಂಜ್ ಮ್ಯಾರೇಜ್ ಅಂದಾಗ ಆಬ್ವಿಯಸ್ಲಿ ನಾವು ಎಲ್ಲ ರೀತಿಯಾಗೂ ಲೈಕ್ ಮೈಂಡ್ ಸೆಟ್ ಆಗಿರ್ಬೋದು, ಚಾಯ್ಸಸ್ ಆಗಿರ್ಬೋದು, ಫ್ಯೂಚರ್ ಚಾಯ್ಸಸ್ ಆಗಿರ್ಬೋದು, ಎಲ್ಲದನ್ನು ನಾವು ಮುಂಚೆನೆ ಕೇಳ್ಕೊಂಡ್ಬಿಡ್ತೀವಿ, ಬಿಕಾಸ್ ಎಲ್ಲದು ಟೆಸ್ಟ್ ಮಾಡೋದು, ರೈಟ್? ಸೊ ಆ ತರ ಒಂದು ಫೇಸ್ ಅಲ್ಲಿ ಇದಾರೆ ಇವರು ಥರ್ಡ್ ಪರ್ಸನ್ ಜೊತೆ. ಬಟ್ ನಿಮ್ ಜೊತೆ ಇರ್ಬೇಕಾದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇರ್ತಾ ಇರ್ಲಿಲ್ಲ, ಲೈಕ್ ಫ್ರೀ ಫ್ಲೋ ತರ ಇರ್ತಾ ಇತ್ತು. ಎವ್ರಿಥಿಂಗ್ ವಾಸ್ ಗುಡ್ ಅನ್ಬೋದು. ಆ ಫೈರಿ ಪ್ಯಾಷನ್ ಎನರ್ಜಿ ಇನ್ನೂ ಇದೆ ಕೂಡ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು ನಿಮ್ಮಿಬ್ರು ಬಾಂಡಿಂಗ್ ಅಲ್ಲಿ, ಬಿಟ್ರೆ ಆ ಒಂದು ಫೈರಿ ಎನರ್ಜಿ ನಿಮ್ ಜೊತೆ ಸಿಗ್ತಾ ಇದ್ದಿದ್ದು ಆ ಥರ್ಡ್ ಪರ್ಸನ್ ಜೊತೆ ಡೆಫಿನೆಟ್ಲಿ ಸಿಗ್ತಾ ಇಲ್ಲ. ಲೆಟ್ಸ್ ಸಿ, ಡೈರೆಕ್ಟ್ ಆಗಿ ಕೇಳೋಣ ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಇವ್ರಿಗೆ ಅಂತ. ವಾಟ್ ಡು ದೇ ಕರೆಂಟ್ಲಿ ಫೀಲ್ ಅಬೌಟ್ ಯು? 2-3 ಬಂದಿದೆ. ಓಕೆ, ಏಸ್ ಆಫ್ ಕಪ್ಸ್. ಓಕೆ, ನಿಮಗೆ ಏಸ್ ಆಫ್ ಕಪ್ಸ್ ಅಂದ್ರೆ ನಾನು ಹೇಳೋದೇ ಬೇಡ, ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಯೂಶಲಿ ಹೇಳುತ್ತೆ. ಬಟ್ ನಿಮ್ ಜೊತೆ ಏನ್ ಫೀಲ್ ಆಗ್ತಾ ಇದೆ ನನ್ಗೆ ಅಂದ್ರೆ, ಮೇ ಬಿ ನಿಮ್ ಜೊತೆ ಕನೆಕ್ಟ್ ಆದಾಗ ನಿಮ್ನ ಇಷ್ಟೊಂದು ಇಷ್ಟ ಪಡ್ತಾರಾ ಅನ್ನೋದು ಅವ್ರಿಗೆ ಕ್ಲಾರಿಟಿನೇ ಗೊತ್ತಿರ್ಲಿಲ್ಲ.
ಇಷ್ಟೊಂದು ಹಚ್ಕೊಬಿಟ್ಟಿದಾರ ಅಂತ ಅವ್ರಿಗೇನೆ ಗೊತ್ತಿರ್ಲಿಲ್ಲ. ಬಟ್ ಇವಾಗ ಅವರಿಗೆ ರಿಯಲೈಸೇಷನ್ ಆಗ್ತಾ ಇರೋದು, ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇರೋದು, ನಾನು ಸಿನ್ಸಿಯರ್ ಆಗಿ ಇವ್ರನ್ನ ಇಷ್ಟಪಡ್ತಾ ಇದ್ದೆ, ಬೈ ಹಾರ್ಟ್ ನಾನು ಇಷ್ಟಪಡ್ತಾ ಇದ್ದೆ, ನನ್ ಸೋಲ್ ಅವ್ರನ್ನ ಇಷ್ಟಪಡ್ತಾ ಇತ್ತು. ಈ ತರ ಫೀಲ್ ಅವ್ರಿಗೆ ಇವಾಗ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂದ್ರೆ ನಿಮ್ ಜೊತೆ ಕನೆಕ್ಷನ್ ಒಂದು ಗ್ರೋ ಮಾಡ್ಬೇಕಂದ್ರೆ ಅದಕ್ಕೆ ಎಫರ್ಟ್ ಹಾಕ್ಬೇಕು ಅಂತ ಇರ್ಲಿಲ್ಲ, ನ್ಯಾಚುರಲ್ ಆಗಿ ಅವ್ರ ಎಫರ್ಟ್ ಹಾಕ್ತಾ ಇದ್ರು. ಯಾರೋ ಒಂದು ಪುಷ್ ಮಾಡ್ಬೇಕು, ಯಾರೋ ಬಂದು ಒಂದಷ್ಟು ರೂಲ್ಸ್ ಕೊಡ್ಬೇಕು, ಯಾರೋ ಬಂದು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರ್ಕೊಡ್ಬೇಕು, ಆಮೇಲೆ ನಾನು ತಗೊಂಡ್ ಹೋಗೋಣ, ಆ ತರ ಇರ್ಲಿಲ್ಲ ಅವ್ರಿಗೆ. ನಿಮ್ ಜೊತೆ ಇರ್ಬೇಕಾದ್ರೆ ಒಂದು ಫ್ರೀ ಫ್ಲೋ ಇತ್ತು, ಲೈಕ್ ಆಟೋಮೆಟಿಕ್ ಆಗಿ ಒಂಥರ ಮ್ಯಾಗ್ನೆಟ್ ತರ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತಾ ಇದ್ರಿ ನೀವು. ಯಾರೋ ಬಂದು ಪುಷ್ ಮಾಡ್ಬಿಟ್ಟು ಕನೆಕ್ಟ್ ಮಾಡಿಸ್ಬೇಕು ಅಷ್ಟೊಂದು ಫೋರ್ಸ್ಫುಲಿ ಇರ್ಲಿಲ್ಲ, ಎಫರ್ಟ್ ಹಾಕ್ಬೇಕು ಅಂತ ಎಫರ್ಟ್ಲೆಸ್ ಆಗಿ ಅದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಿಮ್ಮಿಬ್ರು ಬಂದೆ, ಒಂದು ಬಾಂಡಿಂಗ್ ಇತ್ತು, ಒಂದಷ್ಟು ಮೆಮೊರೀಸ್ ನ ಕ್ರಿಯೇಟ್ ಮಾಡಿದೀರಾ ಕೂಡ. ಬಟ್ ಇವಾಗ ಥರ್ಡ್ ಪರ್ಸನ್ ಜೊತೆ ಇಟ್ ಈಸ್ ಜಸ್ಟ್ ಲೈಕ್ ಸ್ಲೋ ಮೂವ್ ಆಗ್ತಾ ಇದೆ, ಬಟ್ ಒಂದು ಸ್ಟ್ರಕ್ಚರ್ ನ ಫಾಲೋ ಮಾಡ್ತಾ ಇದ್ದಾರೆ. ಹಂಗೆ ಇರ್ಬೇಕು, ನನ್ನ ಟೈಮಿಗೆ ಸರಿಯಾಗಿ ಮಾತಾಡ್ಬೇಕು, ನಾನು ಹಿಂಗೆ ಮಾತಾಡ್ಬೇಕು, ಈವೊಂದು ನನಗೆ ಆ ಮೂಮೆಂಟ್ ಅಲ್ಲಿ ಆತರ ಫೀಲ್ ಆದ್ವು, ಅದು ನಾನು ಹೇಳ್ಕೊಬಾರ್ದು, ನನ್ನ ಪ್ಯಾಷನ್ ಬಗ್ಗೆ ಅದನ್ನೆಲ್ಲ ಹೇಳ್ಕೊಬಾರ್ದು, ಟೈಮ್ ಹೋಗ್ತಾ ಹೋಗ್ತಾ ಹೇಳ್ಬೇಕು. ಸೊ ಈ ತರ ಲೈಕ್ ಸ್ಟ್ರಕ್ಚರ್ ನ ಫಾಲೋ ಮಾಡ್ತಾ ಇದ್ದಾರೆ ಆ ಥರ್ಡ್ ಪರ್ಸನ್ ಜೊತೆ. ಬಟ್ ನಿಮ್ ಜೊತೆ ಇಟ್ ಲುಕ್ಸ್ ಲೈಕ್ ಸಿನ್ಸಿಯರ್ ಲವ್, ಸಮಥಿಂಗ್ ಪ್ಯೂರ್ ಇಂಟೆನ್ಸ್ ಅಂತಾನೆ ಹೇಳ್ಬೋದು, ನಾಟ್ ಲೈಕ್ ರೂಲ್ಸ್ ನ ಫಾಲೋ ಮಾಡೋ ತರ ಅಲ್ಲ. ಡೆಫಿನೆಟ್ಲಿ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಲೈಕ್ ದೇರ್ ವಾಸ್ ಸಮಥಿಂಗ್ ಸ್ಪೆಷಲ್ ನಿಮ್ಮಿಬ್ರು ಮಧ್ಯದಲ್ಲಿ, ಸಮಥಿಂಗ್ ಡೀಪ್, ಸಮಥಿಂಗ್ ಇಂಟೆನ್ಸ್, ಸಮಥಿಂಗ್ ರಾ, ಆ ತರ ಒಂದು ಬಾಂಡಿಂಗ್ ಇತ್ತು. ಮೇ ಬಿ ಅವರಿಗೆ ಮುಂಚೆ ಅದು ರಿಯಲೈಸೇಷನ್ ಆಗಿಲ್ಲ, ಬಟ್ ಇವಾಗ ಅದು ರಿಯಲೈಸೇಷನ್ ಆಗಿದೆ. ಲೆಟ್ಸ್ ಸಿ ನಿಮಗೆ ಏನಾದ್ರು ಆಕ್ಷನ್ಸ್ ತಗೊಂತಾರ, ಲೆಟ್ಸ್ ಕ್ಲಾರಿಫೈ ಮಾಡೋಣ ಅದ್ರ ಬಗ್ಗೆ. ಏನಾದ್ರು ಆಕ್ಷನ್ ತಗೊಂತಾರ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ದೇರ್ ಈಸ್ ಕ್ವೀನ್ ಆಫ್ ವಾಂಡ್ಸ್ ರಿವರ್ಸಲ್ ಆಗಿ ಬಂದಿದೆ, ಅಟ್ರಾಕ್ಷನ್ ಆಗಿದೆ, ಅಟೆನ್ಷನ್ ನಿಮ್ಮ ಮೇಲೆ ಇದೆ. ಬಟ್ ದ ಥಿಂಗ್ ಈಸ್ ಅವರಿಗೆ ಭಯ ಇದೆ, ರಿಜೆಕ್ಟ್ ಮಾಡ್ಬಿಡ್ತೀರೇನೋ ನೀವು ಅನ್ನೋ ಭಯ ಇದೆ, ಸ್ವಲ್ಪ ಇನ್ಸೆಕ್ಯೂರಿಟಿ ಇದೆ, ಹೆಂಗ್ ನಾನು ಅಪ್ರೋಚ್ ಮಾಡ್ಲಿ, ಇವಾಗ ನಾವು ಜೀವನದಲ್ಲಿ ಇಷ್ಟೆಲ್ಲ ಮೂವ್ ಇದೀವಿ, ಇವಾಗ ಅಪ್ರೋಚ್ ಮಾಡೋದು ರೈಟ್ ಆಪ್ಷನ್ ನ, ರಿಜೆಕ್ಟ್ ಮಾಡ್ಬಿಟ್ರೆ ನಾನು ಅದನ್ನ ಹೆಂಗ್ ತಗೊಂಡ್ಲಿ, ಅವ್ರು ನನ್ನ ಆಕ್ಸೆಪ್ಟ್ ಮಾಡ್ತಾರಾ, ಹೆಂಗ್ ನಾನು ಅಪ್ರೋಚ್ ಮಾಡ್ಲಿ, ಆ ಪ್ಯಾಷನ್ ಇದೆ, ಆ ಫೈರಿ ಎನರ್ಜಿ ಇದೆ, ಬಟ್ ಕಾನ್ಫಿಡೆನ್ಸ್ ಇಲ್ಲ. ದಟ್ ಈಸ್ ಹೌ ಆ ಕಾನ್ಫಿಡೆನ್ಸ್ ಲ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಎಸ್, ನಾವು ಜಾಸ್ತಿ ಇದನ್ನ ಪುಷ್ ಮಾಡೋದು ಬೇಡ. ಲೆಟ್ಸ್ ಸಿ ಸಜೆಷನ್, ನೀವು ವೆಯ್ಟ್ ಮಾಡ್ಬೇಕಾ, ಮೂವ್ ಆನ್ ಆಗ್ಬೇಕಾ ಅಂತ. ವಾಟ್ ವಿ ಡೋಂಟ್ ಸಿ, ಸೊ ನಮಗೂ ಗೊತ್ತಿಲ್ಲ. ಯೂಶಲಿ ಬಿಹೈಂಡ್ ಕಾರ್ಡ್ದು ಹಿಂದೆ ಏನಿರುತ್ತೆ, ಗಾಡ್, ಓಕೆ, ಕಾರ್ಡ್ ಹಿಂದೆ ಏನಿರುತ್ತೆ, ದಟ್ ಈಸ್ ಸಮಥಿಂಗ್ ವಿ ಡೋಂಟ್ ಸಿ ಕಮಿಂಗ್. ಅಂದ್ರೆ ಅದಾಗದೆ, ಬಟ್ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅದಾಗುತ್ತೆ ಅಂತ. ಸೊ ದೇರ್ ಈಸ್ 2 of Cups. ಸೊ ದಿಸ್ ಈಸ್ ಯೂನಿಯನ್ ಕಾರ್ಡ್. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ದಿಸ್ ಈಸ್ ಸೋಲ್ ಮೇಟ್ ಕನೆಕ್ಷನ್. ದಿಸ್ ಈಸ್ ವೆರಿ 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 ಕನ್ಫರ್ಮೇಶನ್ ಇದಂತೂ. ಮ್ಯಾಜಿಷಿಯನ್ ಇನ್ ರಿವರ್ಸ್, ನೀವೇನು ಆಕ್ಷನ್ ತಗೋಬೇಡಿ. ಮೇ ಬಿ ಯೂನಿವರ್ಸೇ ನಿಮ್ಮಿಬ್ರನ್ನ ಒಂದು ಮಾಡಿಸುತ್ತೆ, ಕನೆಕ್ಟ್ ಮಾಡಿಸುತ್ತೆ, ಆ್ಯಂಡ್ ಅವರೇ ಆ ಒಂದು ಇನ್ಸೆಕ್ಯೂರಿಟೀಸ್ನೆಲ್ಲ ಬ್ರೇಕ್ ಮಾಡಿ, ಆ ಕಾನ್ಫಿಡೆನ್ಸ್ ಏನಿಲ್ಲ ಅದನ್ನ ಬರೆಸ್ಕೊಂಡು ನಿಮ್ಮನ್ನ ಅಪ್ರೋಚ್ ಮಾಡಬೇಕಾಗಿ ಬರುತ್ತೆ. ಓವರ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಓವರ್ ಆಗಿ ನೀವೇ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಲೆಟ್ ದೆಮ್ ಆಲ್ಸೋ ಡೂ, ಅವರಿಗೂ ಒಂದು ಚಾನ್ಸ್ ಕೊಡಿ ಟು ಪ್ರೂವ್ ದೆಮ್ ಸೆಲ್ಫ್. ಯಾವಾಗಲೂ ನೀವೇ 100% ಬೇಡ. ಆ್ಯಂಡ್ ಬೌಂಡ್ರೀಸ್, ಲೈಫ್, ಐ ನೋ ಲೈಫ್ ಅಂದ್ರೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡ್ಬೇಕಾಗಿ ಬರುತ್ತೆ. ಐ ನೋ ನಿಮ್ಮ ಫ್ಯಾಮಿಲಿ, ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್, ಬಟ್ ಸಮ್ಟೈಮ್ಸ್ ಇದು ಕೂಡ ಪ್ರಾಬ್ಲಮ್ ಆಗಿದೆ. ಲೈಕ್ ಒಂದ್ಸತಿ ಏನಂದ್ರೆ ನೀವು ಕೂಡ ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಇರಲ್ಲ, ಅವ್ರು ಕೂಡ ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಇರಲ್ಲ. ಸಮ್ಟೈಮ್ಸ್ ಅಡ್ಜಸ್ಟ್ಮೆಂಟ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಇಟ್ಸ್ ಓಕೆ ಟು ಬ್ರೇಕ್ ರೂಲ್ಸ್, ಸಮ್ಟೈಮ್ಸ್ ಇಟ್ಸ್ ಓಕೆ ಒಂದ್ಸತಿ ಎಗೇನೆಸ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೋಗೋದು, ದಟ್ ಈಸ್ ಆಲ್ಸೋ ಓಕೆ. ಐ ಗೆಸ್ ದಟ್ ವಾಸ್ ಅ ಸಜೆಷನ್ ನಿಮಗೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಥರ್ಡ್ ಪರ್ಸನ್ ಸಿಚುವೇಶನ್ ಬಗ್ಗೆ. ಸೊ ಗೈಸ್, ಒನ್ ಮೋರ್ ಥಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ ವಿಡಿಯೋ ಕಾಲ್ ಸೆಷನ್. ಅಂದ್ರೆ ನೀವು ಕನೆಕ್ಟ್ ಆಗಬೇಕು ಅಂತ ಇಲ್ಲ, ನೀವು ಕ್ವೆಶನ್ ಮಾಡ್ತೀರಾ, ನಿಮ್ಮ ಮುಂದೆನೆ ನಾನು
ವಿಡಿಯೋ ಲೈಕ್ ರೆಕಾರ್ಡೆಡ್ ವಿಡಿಯೋ ಐ ಪುಲ್ ಕಾರ್ಡ್ಸ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮುಂದೆನೆ ಕಾರ್ಡ್ಸ್ ಫುಲ್ ಮಾಡಿಬಿಟ್ಟು ನಿಮಗೆ ಬರುವಂತ ಆನ್ಸರ್ಸ್ ಕಾರ್ಡ್ಸ್ನ ನಿಮಗೇನೆ ತೋರಿಸಿ ಐ ಆನ್ಸರ್ ಇಟ್ ಔಟ್. ಆ್ಯಂಡ್ ಆ ರೆಕಾರ್ಡೆಡ್ ವಿಡಿಯೋ ನಿಮಗೆ ಸೆಂಡ್ ಮಾಡ್ತೀನಿ ಪರ್ಸ್ನಲ್ ರೀಡಿಂಗ್ ಕೇಳಿದಾಗ. ಓಕೆ, ಸೊ ಇದು ಸಮಥಿಂಗ್ ನ್ಯೂ ಸ್ಟಾರ್ಟೆಡ್. ಯಾರಿಗೆಲ್ಲ ಬುಕ್ ಮಾಡಬೇಕು ಕಮೆಂಟ್ಸ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಗೈಸ್. ಆ್ಯಂಡ್ ಎಸ್, ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿದೆ ನಾ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye.